ಮಾತನಾಡಿಸ್ತೀನಿ. ನನ್ನ ಜೊತೆಗೆ ರುದ್ರಮೂರ್ತಿ ಅವರು ಕೂಡ ಜಾಯ್ನ್ ಆದ್ರು, ಹೂಡಿಕೆ ತಜ್ಞರು. ರುದ್ರಮೂರ್ತಿ ಅವರೇ ನಮಸ್ಕಾರ. ನಮಸ್ಕಾರ. ನಮಸ್ತೆ ರುದ್ರಮೂರ್ತಿ ಅವರೇ, ಬಹುಶಃ ದೂರದಲ್ಲಿದ್ದೀರಿ, ನಾನು ಅದಕ್ಕೆ ಕೇಳ್ತಾ ಇದ್ದೀನಿ. ಮೊದಲು ನಿಮ್ಮನ್ನೇ ಮಾತನಾಡಿಸ್ತೀನಿ. ಏನಾಗ್ತಿದೆ ಅರ್ಥನೇ ಆಗ್ತಿಲ್ವಲ್ಲ, ಮಾರ್ಕೆಟು ಅರ್ಥ ಆಗ್ತಿಲ್ಲ, ಚಿನ್ನನೂ ಅರ್ಥ ಆಗ್ತಾ ಇಲ್ಲ, ಎಲ್ಲಿಗೆ ಹೋಗ್ತಿದೆ, ಏನಾಗ್ತಿದೆ ನೋಡಿ, ಹಳೆ ಬೀಡಿನಿಂದ ಇಲ್ಲಿ ದೇವ್ರಿಗೆ ಬೇಡ್ಕೊಂತಾ ಇದ್ದೀನಿ ಟ್ರಂಪ್ ಒಳ್ಳೆ ಬುದ್ಧಿ ಕೊಡಿ ಅನ್ಬಿಟ್ಟು. ಯಾಕಂದ್ರೆ ಇವಾಗ ಇವ್ರು ಮಾಡ್ತಿರುವ ಯುದ್ಧ ಏನಿದೆ ಇದರಿಂದ ಯಾರಿಗೂ ಪ್ರಯೋಜನ ಇಲ್ಲ. ಆಮೇಲೆ ಯುದ್ಧವೇ ಖಂಡಿತವಾಗ್ಲೂ ಎಲ್ಲಾ ಜಗಳಕ್ಕೆ ಉತ್ತರ ಆಗೋದಿಲ್ಲ. ಅದು ಇರಾನ್ ಇಸ್ರೇಲ್ ನಡುವೆ ನಡೀತಿರುವಂತಹ ಯುದ್ಧಕ್ಕೆ ಏನು ಇಸ್ರೇಲ್ಗೆ ಸಪೋರ್ಟ್ ಮಾಡಿ ಅಮೆರಿಕ ಬಂತು, ಈಗ ಅಮೆರಿಕ ಮಾತನ್ನ ಖಂಡಿತ ಇಸ್ರೇಲು ಕೇಳ್ತಾ ಇಲ್ಲ. ಇರಾನ್ ಏನ್ ಹೇಳ್ತಾ ಇದೆ ಅಂದ್ರೆ, ಇವಾಗ ನಾನ್ ಕಂಡೀಷನ್ ಹಾಕ್ತೀನಿ ನಿಮಗೆ, ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನ ನಾನೇನ ಕ್ಲಿಯರ್ ಮಾಡ್ಬೇಕು ಅಂದ್ರೆ ನಮ್ಗೆ ಈ ಯುದ್ಧದಿಂದ ಆಗಿರುವಂತಹ ಹಾನಿ ಏನಿದೆ ಅದನ್ನ ನೀವು ಕಟ್ಕೊಡ್ಬೇಕು. ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದಂತಹ ಇಂಥ ಯುದ್ಧ ಮಾಡೋದಿಲ್ಲ ಅಂತ ನೀವು ಹೇಳಬೇಕು. ಈ ತರ ಅನೇಕ ಕಂಡೀಷನ್ಸ್ ಗಳನ್ನ ಇವಾಗ ಇರಾನ್ ಆಗ್ತಾ ಇದೆ. ಟ್ರಂಪ್ ಏನ್ ಮಾಡ್ಬೇಕು ಅಂತ ಅವ್ರಿಗೆ ಖಂಡಿತವಾಗ್ಲೂ ಗೊತ್ತಾಗ್ತಾ ಇಲ್ಲ. ಆರ್ಥಿಕವಾಗಿ ನಾನು ಇದ್ರ ಬಗ್ಗೆ ಮಾತನಾಡಬೇಕು ಅಂದ್ರೆ, ಭಾರತ ದೇಶದ ಗ್ರೋತ್ ರೇಟ್ ಅಥವಾ ನಮ್ಮ GDP ಪ್ರಗತಿ ಏನಿದೆ ಅದನ್ನ ತಾವು ನೋಡೋದಾದ್ರೆ, ಇಡೀ ವಿಶ್ವಕ್ಕೆ ನಂಬರ್ 1 ಪ್ರಗತಿ ಇವತ್ತು ಇಂಡಿಯಾಗಿದೆ. 7ರಿಂದ 7.5% ಗ್ರೋತ್ ಆಗತ್ತೆ ಅಂತ ಏನ್ ನಿರೀಕ್ಷೆ ಇತ್ತು, ಈ ಯುದ್ಧದಿಂದ ಇವಾಗ ಗ್ರೋತ್ ರೇಟ್ 1% ಕಡಿಮೆ ಆಗ್ತಾ ಇದೆ. ಅಂದ್ರೆ 6.5%ಗೆ ನಮ್ಮ ಪ್ರಗತಿ ಇವಾಗ ಬಂದಿ ಕೂತ್ಕೊಳ್ತಾ ಇದೆ. ಬರೀ ಯುದ್ಧದಿಂದ ಯಾಕೆ ಹಿಂಗ್ ಆಗ್ತಾ ಇದೆ? ಅಲ್ಲೆಲ್ಲೋ ಇರಾನ್ ಇಸ್ರೇಲ್ ನಡುವೆ ನಡೀತಿದೆ ಯುದ್ಧ, ಮತ್ತೆ ಅಮೆರಿಕ ಅದಕ್ಕೆ ಇಸ್ರೇಲ್ ಸಪೋರ್ಟ್ ಮಾಡ್ತಿದೆ. ಇದರಿಂದ ಇಂಡಿಯಾಗೆ ಯಾಕೆ ಎಫೆಕ್ಟ್ ಆಗುತ್ತೆ ಅಂತ ತಾವು ನೋಡೋದಾದ್ರೆ, ಮುಖ್ಯವಾಗಿ ನಾವು ಕಚ್ಚಾ ತೈಲವನ್ನ ಆಮದು ಮಾಡ್ಕೊಂತೀವಿ. $1 ಬ್ರೆಂಟ್ ಕ್ರೂಡ್ ಅಥವಾ ಕಚ್ಚಾ ತೈಲ ಬೆಲೆ ಏರಿಕೆ ಆದ್ರೆ, ಕೇವಲ $1 ಏರಿಕೆ ಆದ್ರೆ ಹತ್ತತ್ರ $2 ಬಿಲಿಯನ್ ನಮ್ಮ ಇಂಪೋರ್ಟ್ ಬಿಲ್ ಜಾಸ್ತಿ ಆಗುತ್ತೆ. ಯಾವಾಗ ನಮ್ಗೆ ಇಂಪೋರ್ಟ್ ಬಿಲ್ ಜಾಸ್ತಿ ಆಗುತ್ತೋ ಹಾಗೂ ಯಾವಾಗ ಕಚ್ಚಾ ತೈಲದ ಬೆಲೆಗಳು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಈ ಯುದ್ಧದಿಂದ ಜಾಸ್ತಿ ಆಗ್ತಾ ಇದೆ, ಇದರಿಂದ ಏನಾಗುತ್ತೆ ಅಂದ್ರೆ ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಜಾಸ್ತಿ ಆಗುತ್ತೆ. ನಾವು ಬಳಸುವಂತಹ ಪ್ರತಿನಿತ್ಯದ ವಸ್ತುಗಳೇನಿದೆ, ಅದು ಹಣ್ಣು, ಹಾಲು, ತರಕಾರಿ, ಅಕ್ಕಿ, ಬೇಳೆ, ಗೋಧಿ, ಈ ತರ ಎಲ್ಲಾ ಬೆಲೆಗಳಲ್ಲಿ ಏರಿಕೆಯನ್ನ ಕಾಣ್ತೀವಿ. ಹಾಗೂ ನಾವು ಬಜೆಟ್ ನಲ್ಲೂ ಕೂಡ ಏನ್ ಫಿನಾನ್ಸ್ ಮಿನಿಸ್ಟರ್ ಮತ್ತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ಟಿಮೇಟ್ ಇದ್ದಿದ್ದು ಕೂಡ ಇನ್ಫ್ಲೇಷನ್ 4% ಇರುತ್ತೆ ಅಂತ. ಈಗ ಈ ಯುದ್ಧದಿಂದ, ಕಚ್ಚಾ ತೈಲದ ಬೆಲೆಗಳ ಏರಿಕೆಯಿಂದ ಹಾಗೂ ಇದರಿಂದ ಎಲ್ಲಾ ಬೆಲೆಗಳ ಏರಿಕೆ ಆಗೋದ್ರಿಂದ ಹತ್ತತ್ರ 6%ಗೆ ಇನ್ಫ್ಲೇಷನ್ ಹೋಗುತ್ತೆ. ಈಗಿರುವ 4% ಇನ್ಫ್ಲೇಷನ್ ಏನಿದೆ 50% ಏರಿಕೆ ಆಗಿ ಅದು 6%ಗೆ ಹೋಗುತ್ತೆ. ಹಾಗೂ ಮುಖ್ಯವಾಗಿ ಚಿನ್ನ ಬೆಳ್ಳಿ ಬಗ್ಗೆ ಮಾತನಾಡಬೇಕು ಅಂದ್ರೆ, ನಾನು ಅಲ್ಲಿಗೆ ಬಂದೆ. ರುದ್ರಮೂರ್ತಿ ಅವರೇ, ನನ್ನ ವೀಕ್ಷಕರ ಪರವಾಗಿ ಕೇಳ್ತಾ ಇರೋದು ಈ ಪ್ರಶ್ನೆಯನ್ನ. ನಾನೊಬ್ಬ ಮಧ್ಯಮ ವರ್ಗಕ್ಕೆ ಸೇರಿದಂತ ವ್ಯಕ್ತಿ, ಅಲ್ಪ ಸ್ವಲ್ಪ ಉಳಿಸಿದ್ದೀನಿ, ಷೇರು ಮಾರುಕಟ್ಟೆಯಲ್ಲೋ ಚಿನ್ನದಲ್ಲೋ ಹಾಕಿದ್ದೀನಿ ನಾನು ದುಡ್ಡು. ಫ್ಲಕ್ಚುಯೇಷನ್ ನೋಡ್ತಾ ಇದ್ರೆ ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೇಲ್ ಮಾಡಬೇಕು, ಇಟ್ಕೊಳ್ಬೇಕು, ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಏನ್ ಮಾಡ್ಲಿ ನಾನು? ಎಲ್ಲಿವರೆಗೆ ಮುಂದುವರಿಯುತ್ತೆ ಈ ಅನಿಶ್ಚಿತತೆ? ನೋಡಿ, ಮೊದಲನೇದಾಗಿ ಯಾರ್ಯಾರು ಮ್ಯೂಚುವಲ್ ಫಂಡ್ಗಳಲ್ಲಿ, ಚಿನ್ನ ಬೆಳ್ಳಿಯಲ್ಲಿ ಆಲ್ರೆಡಿ ಹೂಡಿಕೆ ಮಾಡಿದ್ದೀರಾ, ಶೇರ್ಸ್ ಅಲ್ಲಿ ಆಲ್ರೆಡಿ ಹೂಡಿಕೆ ಮಾಡಿದ್ದೀರಾ, ಇಂತಹ ಸಮಯದಲ್ಲಿ ನಿಮ್ಮ ಇರುವಂತಹ ಶೇರ್ಗಳನ್ನ ನಷ್ಟದಲ್ಲಿ ಮಾರೋದು, ಈ ತರ ಯುದ್ಧದ ಸಮಯದಲ್ಲಿ ಭಯ ಪಟ್ಕೊಂಡು ಸೇಲ್ ಮಾಡೋದು ಖಂಡಿತವಾಗ್ಲೂ ಮಾಡುವಂತಹ ದೊಡ್ಡ ಮಿಸ್ಟೇಕ್ ಅಂತ ಹೇಳ್ತೀನಿ. ಅಂದ್ರೆ ಅನೇಕ ಜನ ಮ್ಯೂಚುವಲ್ ಫಂಡ್ ಅಲ್ಲಿ ದುಡ್ಡು ಹಾಕಿರೋರು ಇವಾಗ ಅವ್ರ ಆಪ್ ಅಲ್ಲಿ ಡೈಲಿ ರೇಟ್ ಗಳನ್ನ ಚೆಕ್ ಮಾಡ್ತಾರೆ. ಇವಾಗ ಯುದ್ಧದ ಸಮಯದಲ್ಲಿ ಶೇರ್ ಮಾರ್ಕೆಟ್ ಬಿದೋಗಿದೆ, ಅದೇ ತರ ಮ್ಯೂಚುವಲ್ ಫಂಡ್ ಬಿದೋಗಿದೆ, ನಾನು ಮಾರ್ಕೊಂಡ್ ಬಿಡೋಣ ಅನ್ನೋದು ಖಂಡಿತವಾಗ್ಲೂ ಅದು ತಪ್ಪು ನಿರ್ಧಾರ ಅಥವಾ ಮಿಸ್ಟೇಕ್ ಅಂತ ನಾನು ಹೇಳ್ತಾ ಇದ್ದೀನಿ. ಇಂತಹ ಸಮಯದಲ್ಲಿ ಯಾರ್ಯಾರು ದೀರ್ಘಾವಧಿಗೆ ಹೂಡಿಕೆ ಮಾಡ್ತಾರೋ, ಅಂದ್ರೆ ನಾನು ಇನ್ನ ನೆಕ್ಸ್ಟ್ 3 ವರ್ಷಕ್ಕೆ ಇವಾಗ ಹೂಡಿಕೆ ಮಾಡ್ತೀನಿ, ಅಥವಾ ಆಲ್ರೆಡಿ ಇನ್ವೆಸ್ಟ್ಮೆಂಟ್ ಮಾಡಿರೋರು ಫಸ್ಟ್ ನಿಮ್ಮ ಇನ್ವೆಸ್ಟ್ಮೆಂಟ್ ಗಳನ್ನ ಹೋಲ್ಡ್ ಮಾಡಿ ಭಯ ಪಡ್ಕೊಂಡು ಖಂಡಿತವಾಗ್ಲೂ ಸೇಲ್ ಮಾಡಬೇಡಿ. ಒಂದು. ಎರಡನೇದು, ಇಂತಹ ಸಮಯದಲ್ಲಿ ಹೊಸದಾಗಿ ಹೂಡಿಕೆ ಮಾಡಿ ಅಥವಾ ಆವರೇಜ್ ಮಾಡಿ ಅಥವಾ ಅಡಿಷನಲ್ ಆಗಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ. ಯಾಕೆ ಅಂದ್ರೆ ನಿಮಗ್ ಡಿಸ್ಕೌಂಟ್ ಸೇಲ್ ನಡೀತಾ ಇದೆ, ಕಡಿಮೆ ಬೆಲೆಗಳಲ್ಲಿ ನಿಮಗೆ ಇವಾಗ ಶೇರ್ಸ್ ಗಳಾಗಿರ್ಬೋದು, ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಅದೇ ರೀತಿ ಚಿನ್ನ ಬೆಳ್ಳಿ, ಇದು ಗೋಲ್ಡನ್ ಟೈಮ್ ಗೋಲ್ಡ್ ಖರೀದಿ ಮಾಡೋದಕ್ಕೆ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅಂದ್ರೆ ಹತ್ತತ್ರ $1,80,000 ಪ್ರತಿ 10 ಗ್ರಾಮ್ ಚಿನ್ನ 24 ಕ್ಯಾರೆಟ್ ತಲುಪಿತ್ತು. ಈಗ $1,40,000 ಬಂದಿತ್ತು. ಅಂದ್ರೆ ಪ್ರತಿ 10 ಗ್ರಾಮ್ಗೆ $40,000 ಇಳಿಕೆ, ಪ್ರತಿ ಗ್ರಾಮ್ಗೆ $4,000 ಇಳಿಕೆ. ಅನೇಕ ಜನ ಮಿಡಲ್ ಕ್ಲಾಸ್ ಅವರು ನಾವು ಚಿನ್ನ ಬೆಳ್ಳಿಯನ್ನ ಕನ್ಸಲ್ಲೂ ಕೊಂಡ್ಕೊಳಕ್ ಆಗ್ತಾ ಇಲ್ಲ, ರೇಟ್ ಎಲ್ಲ ಜಾಸ್ತಿ ಆಗೋಗಿದೆ ಅಂತ ಯಾರ್ಯಾರು ಹೇಳ್ತಾ ಇದ್ರು, ನಿಮ್ಗೆ ಇವಾಗ ಒಳ್ಳೆ ಅವಕಾಶ ಬಂದಿದೆ. ಖಂಡಿತವಾಗ್ಲೂ ಈ ಸಮಯದಲ್ಲಿ ಚಿನ್ನ ಬೆಳ್ಳಿ ಭಯ ಏನು ಗೊತ್ತಾ ರುದ್ರಮೂರ್ತಿ ಅವರೇ, ಭಯ ಏನು ಗೊತ್ತಾ? ಈಗ ಕಡಿಮೆ ಆಗಿದೆ 1,40,000 ಅಂತ ಹೇಳಿದ್ರಿ, ಮೆಸೇಜ್ಗಳು ಹೆಂಗ್ ಹರಿದಾಡ್ತಾ ಇದೆ ಅಂತ 1 ಲಕ್ಷಕ್ಕೆ ಹೋಗುತ್ತೆ ಅಂತ.
ನಾನು ಈಗ ಖರೀದಿ ಮಾಡಿದ್ರೆ ಮತ್ತೆ ಕಡಿಮೆ ಆದ್ರೆ ನಾನೇನ್ ಮಾಡ್ಲಿ? ತುಂಬಾ ಒಳ್ಳೆ ಪ್ರಶ್ನೆ ಕೇಳ್ತಿದ್ದೀರಾ. ಇದಕ್ಕೆ ಉತ್ತರ ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ. ಆಕ್ಚುಲಿ ನಾನು ನಿನ್ನೆ ಮೊನ್ನೆ ನಿಮ್ ಚಾನಲ್ ಅಲ್ಲೂ ಕೂಡ ನ್ಯೂಸ್ ಅಲ್ಲಿ ಹೇಳ್ತಾ ಇದ್ದೆ, ಚಿನ್ನ ಖರೀದಿ ಮಾಡೋದಕ್ಕೆ ಇದು ಗೋಲ್ಡನ್ ಟೈಮ್ ಮಿಸ್ ಮಾಡಬೇಡಿ ಅಂತ. ಯಾಕೆ ಅಂದ್ರೆ ಈಗ ಆಲ್ರೆಡಿ 1,40,40,000 ಏನು 24 ಕ್ಯಾರೆಟ್ ಚಿನ್ನ ಬಂದಿತ್ತು, ಇವಾಗ ಆಲ್ರೆಡಿ 10,000 ರೂಪಾಯಿ ಏರಿಕೆಯನ್ನ ಕೇವಲ ಕಳೆದ ಒಂದೆರಡು ದಿವಸದಲ್ಲಿ ನೋಡಿದೀವಿ. ಇವಾಗ ನಿಮಗೆ ಖಂಡಿತವಾಗ್ಲೂ 1,40,40,000 ಸಿಗ್ತಾ ಇಲ್ಲ. ಇವತ್ತಿನ ಬೆಲೆ, ಈಗಿನ ಬೆಲೆ 1.5 ಲಕ್ಷ 10 ಗ್ರಾಮ್ಗೆ 24 ಕ್ಯಾರೆಟ್ ಅಪರಂಜಿ ಚಿನ್ನ ಆಗಿದೆ. ನೀವೇನ್ 22 ಕ್ಯಾರೆಟ್ ಚಿನ್ನ ಬಳಸ್ತೀರಾ ಆಭರಣ ಚಿನ್ನ ಅಂತ, ಅದು ನಿಮ್ಗೆ ಹತ್ತತ್ರ ನೋಡೋದಾಯ್ತು ಅಂದ್ರೂ 13,800 13,900 ಇದೆ. ಬೆಳ್ಳಿ 2,20,000 ಬಂದಿತ್ತು 2 ದಿವಸದ ಹಿಂದೆ. ಈಗ ಆಲ್ರೆಡಿ ಬೆಳ್ಳಿ 2.5 ಲಕ್ಷಕ್ಕೆ ಹೋಗಿದೆ. ಅಂದ್ರೆ ಕೇವಲ ಒಂದೆರಡು ದಿವಸದಲ್ಲಿ 2,20,000 ಇಂದ 2,50,000 ಬೆಳ್ಳಿ ಹೋಗಿದೆ. ಸೊ ನಿಮ್ ಪ್ರಶ್ನೆಗೆ ನಾನು ಕ್ಲಿಯರ್ ಆಗಿ ಉತ್ತರ ಕೊಡ್ತಾ ಇದ್ದೀನಿ. ನೋಡಿ, ಯಾರೂ ಕೂಡ ಕಡಿಮೆ ಬೆಲೆಯಲ್ಲಿ ಲೋಯೆಸ್ಟ್ ರೇಟ್ ಅಲ್ಲಿ ಖರೀದಿ ಮಾಡೋದಕ್ಕೆ ಆಗೋದಿಲ್ಲ. ಇಬ್ಬರಿಗೆ ಸಾಧ್ಯ. ಯಾರಿಗೆ ಅಂದ್ರೆ, ಒಂದು ದೇವರಾಗಿರ್ಬೇಕು, ನೀವು ಗಾಡ್ ಅಂತ ಕರಿತೀವಿ. ಎರಡನೇದು ಲಯರ್, ಸುಳ್ಳೇಳವರು. ಸೊ ಈ ಸುಳ್ಳೇಳವರು ಅಥವಾ ದೇವರು, ಇವರಿಬ್ರು ಮಾತ್ರ ಲೋಯೆಸ್ಟ್ ರೇಟ್ ಅಲ್ಲಿ ಬೈ ಮಾಡಿ ಹೈಯೆಸ್ಟ್ ರೇಟ್ ಅಲ್ಲಿ ಸೆಲ್ ಮಾಡಿಬಿಡ್ತಾರೆ ಅವರು. ಸೊ ಸಾಮಾನ್ಯ ಜನ ಆಗ್ಲಿ, ನಾನಾಗ್ಲಿ, ಯಾರೇ ಆಗ್ಲಿ, ನಾವು ಲೋಯೆಸ್ಟ್ ರೇಟ್ ಅಲ್ಲಿ ಬೈ ಮಾಡೋದು ಬೇಡ, ಹತ್ತತ್ರ ಲೋಯೆಸ್ಟ್ ರೇಟ್ ಬೈ ಮಾಡಿದ್ರೆ ಸಾಕು. ಸೊ ನನ್ನ ಪ್ರಕಾರ ಇಲ್ಲಿಂದ ಇಳಿಕೆ ಆದ್ರೂ ಕೂಡ ಚಿನ್ನ ಬೆಳ್ಳಿಯಲ್ಲಿ ಒಂದು 5-10% ಇಳಿಕೆ ಆಗ್ಬೋದೇ ಹೊರತು ಅದಕ್ಕೂ ಜಾಸ್ತಿ ಆಗೋದಿಲ್ಲ. ಹಾಗಾಗಿ ನೀವೇನ್ ಮಾಡಿ ಅಂದ್ರೆ, ಈಗ ಉದಾಹರಣೆಗೆ ನಾನೊಂದು 10 ಗ್ರಾಮ್ ಚಿನ್ನ ಕೊಂಡ್ಕೋಬೇಕು ಅಂತ ನೀವಿದ್ರೆ ಅಟ್ಲೀಸ್ಟ್ ಒಂದು 20-30% ಅದನ್ನ ಇವಾಗ್ಲೇ ಖರೀದಿ ಮಾಡಿ. ಅಂದ್ರೆ ಒಂದು 2-3 ಗ್ರಾಮ್ ಇವಾಗ ಖರೀದಿ ಮಾಡಿ. ಬೈ ಚಾನ್ಸ್ ಇನ್ನ ಕಡಿಮೆ ಆಯ್ತು ಅಂದ್ರೆ ಇನ್ನೊಂದು 2-3 ಗ್ರಾಮ್ ಖರೀದಿ ಮಾಡಿ. ಆತರ ನೀವ್ ಏನ್ ಹೂಡಿಕೆ ಮಾಡಬೇಕು ಅಂತಿದ್ದೀರಾ ಅದನ್ನ 4 ಭಾಗವಾಗಿ ವಿಂಗಡಣೆ ಮಾಡಿ. ಒಂದು ಭಾಗವನ್ನ ಇವಾಗ ಖಂಡಿತವಾಗ್ಲೂ ಹೂಡಿಕೆ ಮಾಡಿ, ಇನ್ನೊಂಚೂರು ಕೆಳಗಡೆ ಬೈ ಚಾನ್ಸ್ ಬಂದ್ರೆ ಮತ್ತೊಂದು ಭಾಗವನ್ನ ಹೂಡಿಕೆ ಮಾಡಿ. ಸೊ ನಿಮ್ ಪ್ರಕಾರ ಏನಾನ ನಾನು ಲೋಯೆಸ್ಟ್ ರೇಟ್ ಬಂದ್ಬಿಡುತ್ತೆ, ನಾನು ಬೆಳ್ಳಿ 2 ಲಕ್ಷ ಬಂದಾಗ ತಗೊಂತೀನಿ, ಅಥವಾ ಚಿನ್ನ ನನಗೆ 1 ಲಕ್ಷ ಬಂದ್ಬಿಡುತ್ತೆ ಅವಾಗ ತಗೊಂತೀನಿ ಅಂತ ಕಾಯ್ತಾ ಕೂತ್ಕೊಂಡ್ರೆ, ಈಗ ಆಲ್ರೆಡಿ ಕಳೆದ 2 ದಿವಸದಲ್ಲಿ ರೇಟ್ ಮೇಲ್ ಹೋಗಿದೆ. ಸೊ ನಾನೇನ್ ಹೇಳ್ತೀನಿ ಅಂದ್ರೆ, ಇದು ಗೋಲ್ಡನ್ ಟೈಮ್ ಗೋಲ್ಡ್ಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಿರೋರ್ಗೆ. ಯಾಕೆ ಅಂದ್ರೆ ಆಲ್ರೆಡಿ ಇಳಿಕೆಯನ್ನ ನೀವು ಕೇವಲ 15 ದಿವಸದಲ್ಲಿ, ಕಳೆದ 43 ವರ್ಷದಲ್ಲಿ ಹೈಯೆಸ್ಟ್ ಫಾಲ್ ಆಗಿರೋದು ಗೋಲ್ಡ್ ಸಿಲ್ವರ್ ಅಲ್ಲಿ ಇದೇ ಪ್ರಪ್ರಥಮ ಬಾರಿಗೆ. ಬರೀ 15 ದಿವಸದಲ್ಲಿ ಬೆಳ್ಳಿಯಲ್ಲಿ ನಿಮಗೆ 2 ಲಕ್ಷ ರೂಪಾಯಿ ಕೆಜಿಗೆ ಇಳಿಕೆ ಆಗಿದೆ. ಅಂದ್ರೆ ಕೇವಲ 15 ದಿವಸ ಹಿಂದೆ 4,20,000 ರೂಪಾಯಿಗೆ ಯಾರ್ಯಾರು ಬೆಳ್ಳಿ ತಗೊಂಡ್ರೋ ಇವತ್ತು ನಿಮಗೆ ಕೇವಲ 2,50,000 ಇವಾಗ ಸಿಗ್ತಾ ಇದೆ. ಅಂದ್ರೆ ಯಾರ್ಯಾರು 15 ದಿವಸ ಹಿಂದೆ ತಗೊಂಡಿದಾರೋ ಅವ್ರಿಗೆ ಕಂಪೇರ್ ಮಾಡಿದ್ರೆ ನಿಮ್ಗೆ ಆಲ್ರೆಡಿ 1.5 ಲಕ್ಷ ಬೆಳ್ಳಿ ಕೆಜಿಗೆ ಕಡಿಮೆ ಸಿಗ್ತಿರೋದ್ರಿಂದ ಈ ತರ ಅವಕಾಶವನ್ನ ಉಪಯೋಗ ಮಾಡಿಕೊಂಡು ಹಂತವಾಗಿ ಇನ್ವೆಸ್ಟ್ಮೆಂಟ್ ಮಾಡಿ, ಎಲ್ಲ ದುಡ್ಡನ್ನು ಒಟ್ಟಿಗೆ ಒಂದೇ ಸಲ ಹಾಕಬೇಡಿ ಅಂತ ಹೇಳ್ತೀನಿ. ಎಸ್ ರುದ್ರಮೂರ್ತಿ ಅವರೇ, ನಾನು ಇನ್ನೊಂದು ಪ್ರಶ್ನೆ ಇರೋದು ಶೇರ್ ಮಾರ್ಕೆಟ್ಗೆ ಸಂಬಂಧಿಸಿ. ಬಹಳ ಕಷ್ಟಪಟ್ಟು ಪೋರ್ಟ್ಫೋಲಿಯೋಗಳನ್ನ ಸ್ಟಡಿ ಮಾಡಿ ಏನೋ ಒಂದು ಶೇರ್ಗಳನ್ನು ನಾನು ತೆಗೆದುಕೊಂಡಿದ್ದೀನಿ. ಅದು ಕಳೆದೊಂದು ವರ್ಷದಿಂದ ಮೇಲಕ್ಕೆ ಹೋಗ್ತಾ ಇಲ್ಲ, ನಿಂತಲ್ಲಿ ನಿಂತಿದೆ. ಏನು ಮಾಡ್ಲಿ ನಾನು? ಅದನ್ನು ಇಟ್ಕೊಂಡು ಏನು ಮಾಡ್ಲಿ? ಸೇಲ್ ಮಾಡ್ಲಾ, ಇಟ್ಕೊಳ್ಳ, ಏನು ಮಾಡ್ಲಿ ನಾನು? ನೋಡಿ, ಮೊದಲನೇದಾಗಿ ಈಗ ಏನ್ ಶೇರ್ಸ್ ನಿಮ್ಮ ಹತ್ರ ಇದೆ ಅದನ್ನ ಖಂಡಿತವಾಗ್ಲೂ ಮಾರಾಟ ಮಾಡೋ ಅಂತ ಸಮಯ ಇದಲ್ಲ ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ ನೋಡಿ, ಈಗ ಯುದ್ಧದ ಸಮಯದಲ್ಲಿ ಏನ್ ಶೇರ್ ಮಾರ್ಕೆಟ್ ಅಲ್ಲಿ ಇಳಿಕೆ ಆಗಿದೆ, ಮ್ಯೂಚುವಲ್ ಫಂಡ್ ಗಳಲ್ಲಿ ಇಳಿಕೆ ಆಗಿದೆ, ಇಂಥ ಸಮಯದಲ್ಲಿ ಪ್ಯಾನಿಕ್ ಆಗ್ಬಿಟ್ಟು ಮೊದಲನೇದಾಗಿ ಎಕ್ಸಿಟ್ ಮಾಡಬೇಡಿ, ಲಾಸ್ ಅನ್ನ ಬುಕ್ ಮಾಡಬೇಡಿ ಅಂತ ಹೇಳ್ತೀನಿ. ಇದು ಫಸ್ಟ್ ನಾನು ಆಲ್ರೆಡಿ ಇನ್ವೆಸ್ಟ್ ಮಾಡಿರೋರಿಗೆ ಹೇಳ್ತಾ ಇರುವಂತಹ ಮಾಹಿತಿ. ಆಮೇಲೆ ರುದ್ರಮೂರ್ತಿ ಅವರೇ, ಭಯ ಏನಕ್ಕೆ ಗೊತ್ತಾ? ಈಗ ಟ್ಯಾಕ್ಸ್ ವಿಚಾರ ಬಂದಾಗ್ಲೂ ಕೂಡ ಇದೇ ರೀತಿ ಮಾರ್ಕೆಟ್ ಅಲ್ಲಿ ದೊಡ್ಡ ಮಟ್ಟದ ಫ್ಲಕ್ಚುಯೇಷನ್ ಆಯಿತು. ನಂತರ ಡೊನಾಲ್ಡ್ ಟ್ರಂಪ್ ಇರಾನ್ ವಿರುದ್ಧ ಯುದ್ಧ ಸಾರಿದ್ರು. ನಾಳೆ ಇನ್ನೊಂದು ದೇಶದ ವಿರುದ್ಧ ಯುದ್ಧ ಸಾರಬಹುದು, ಅವರನ್ನು ಅಂದಾಜು ಮಾಡೋದಕ್ಕಾಗ್ತಿಲ್ಲ. ನಾನು ಎಷ್ಟು ದಿನ ಕಾಯಿಲಿ ಶೇರ್ ಮಾರ್ಕೆಟ್ ಅಲ್ಲಿ? ಲಾಭಕ್ಕೆ ಬರ್ತಿಲ್ವಲ್ಲ ನಾನು. ನೋಡಿ, ಮೊದಲನೇದಾಗಿ ಎಲ್ಲ ಏನ್ ತಿಳ್ಕೋಬೇಕು, ನೀವು ಶೇರ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡ್ತಾ ಇದ್ದೀರಾ ಅಂದ್ರೆ ಅದರ ಮೊದಲನೇ ಪಾಯಿಂಟ್ ಏನು ಅಂದ್ರೆ, ಲಾಂಗ್ ಟರ್ಮ್ ಇದ್ದಾಗ ಮಾತ್ರ ಶೇರ್ಸ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕೇ ಹೊರತು ಕೇವಲ ನಾನು 2 ತಿಂಗಳಿಗೆ 3 ತಿಂಗಳಿಗೆ ಇಲ್ಲ ಇಂಟ್ರಾಡೇ ಟ್ರೇಡ್ ಮಾಡ್ತೀನಿ ಇಂಥವ್ರೆಲ್ಲ ಫಸ್ಟ್ ಆಫ್ ಆಲ್ ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟೇ ಮಾಡಬೇಡಿ ಅಂತೀನಿ. ಅಥವಾ ನೀವು ಫುಲ್ ಪ್ರೊಫೆಷನಲ್ ಆಗಿರ್ಬೇಕು, 24/7 ಇದೇ ಕೆಲಸ ಮಾಡಬೇಕು ಅಂಥವ್ರು ಬೇಕಾದ್ರೆ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಮಾಡಬಹುದು. ಸೊ ನಾನೇನ್ ಹೇಳ್ತಿದ್ದೀನಿ ಅಂದ್ರೆ, ನೀವು ಹೇಳ್ದಂಗೆ ಯುದ್ಧ ಖಂಡಿತವಾಗ್ಲೂ ಇನ್ನ ಮುಂದುವರಿಯುವ ಸಾಧ್ಯತೆ ಇದೆ, ಅಥವಾ ಇದು ಇನ್ನ ಏನಾನ ಎಸ್ಕಲೇಟ್ ಆಗ್ಬಿಟ್ಟು ರಷ್ಯಾ ಚೈನಾ ಎಲ್ಲ ಸೇರಿದ್ರು ಈ ಯುದ್ಧಕ್ಕೆ ಅಂದ್ರೆ ಖಂಡಿತ ಶೇರು ಮಾರ್ಕೆಟ್ ಇಲ್ಲಿಂದ ಇನ್ನೊಂಚೂರು ಇಳಿಕೆನೂ ಕೂಡ ಆಗಬಹುದು. ಸೊ ರಿಸ್ಕ್ ಅನ್ನೋದು ಖಂಡಿತವಾಗ್ಲೂ ಎಲ್ಲಾ ಇನ್ವೆಸ್ಟ್ಮೆಂಟ್ ಗಳಲ್ಲಿ ಇರುತ್ತೆ.
ಆದ್ರೆ ನಾವು ಆ ರಿಸ್ಕ್ ಅನ್ನ ಮ್ಯಾನೇಜ್ ಮಾಡ್ಬೇಕಾಗತ್ತೆ. ಸೊ ನಾನು ಸಾಲ ಮಾಡ್ಬಿಟ್ಟು ದುಡ್ಡನ್ನ ಶೇರ್ ಮಾರ್ಕೆಟ್ಗೆ ಹಾಕ್ತೀನಿ, ಸಾಲ ಮಾಡ್ಬಿಟ್ಟು ಚಿನ್ನ ಬೆಳ್ಳಿ ಖರೀದಿ ಮಾಡ್ತೀನಿ ಅಂತ ಮಿಸ್ಟೇಕ್ ಗಳನ್ನ ಮಾಡಬಾರ್ದು. ಸೊ ನಿಮ್ಮ ಉಳಿತಾಯದ ಒಂದು ಭಾಗವನ್ನ ಶೇರ್ಸ್ ಅಲ್ಲಿ ಹಾಕಿ, ಮತ್ತೊಂದು ಭಾಗವನ್ನ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿ, ಇನ್ನಷ್ಟು ಭಾಗವನ್ನ ಖಂಡಿತ ಚಿನ್ನ ಬೆಳ್ಳಿಯಲ್ಲಿ ಹಾಕಿ, ಇನ್ನೊಂದ್ ಚೂರನ್ನ ರಿಯಲ್ ಎಸ್ಟೇಟ್ಗೆ ಹಾಕಿ, ಈ ತರ ವಿಂಗಡಣೆ ಮಾಡಿ ಹೂಡಿಕೆ ಮಾಡಬೇಕೇ ಹೊರತು ಎಲ್ಲಾ ದುಡ್ಡನ್ನ ಒಂದೇ ಒಂದು ಅಸೆಟ್ ಕ್ಲಾಸ್ಗೆ ಹಾಕ್ತೀನಿ ಅನ್ನೋದು ಖಂಡಿತ ತಪ್ಪಾಗತ್ತೆ. ಆಮೇಲೆ ನೀವು ಹೇಳ್ದಂಗೆ ಖಂಡಿತ ಯುದ್ಧ ಎಸ್ಕಲೇಷನ್ ಏನಾನ ಆಯ್ತು ಅಂದ್ರೆ ಶೇರ್ ಮಾರ್ಕೆಟ್ ಇನ್ನೊಂಚೂರು ಇಳಿಕೆ ಆಗಬಹುದು. ಆದರೆ ಉತ್ತಮವಾದಂತಹ ಕಂಪನಿಗಳ ಶೇರ್ಗಳು ನಿಮ್ಗೆ ಇಂಥ ಸಮಯದಲ್ಲೇ ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ. ಯಾವ್ದಿದು ಉತ್ತಮವಾದಂತಹ ಕಂಪನಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ಬ್ಯಾಂಕಿಂಗ್. ರುದ್ರಮೂರ್ತಿ ಅವರೇ, ಜನ ಏನ್ ಹೇಳ್ತಿದ್ದಾರೆ ಗೊತ್ತಾ? ನಾನು ಷೇರು ಮಾರುಕಟ್ಟೆಯನ್ನು ಸ್ಟಡಿ ಮಾಡಿ ಕಷ್ಟಪಟ್ಟು ಉತ್ತಮ ಕಂಪನಿಗಳ ಶೇರನ್ನೇ ಖರೀದಿ ಮಾಡಿದ್ದೀನಿ. ಕಳೆದೊಂದು ವರ್ಷದಿಂದ ಅದು ಮೇಲಕ್ಕೆ ಹೋಗ್ತಾ ಇಲ್ಲ. FD ಅಲ್ಲಿ ಇಟ್ಟಿದ್ರು ನನಗೆ ಬರ್ತಿತ್ತು, ಬ್ಯಾಂಕಲ್ಲಿ FD ಅಲ್ಲಿ ಇಟ್ಟಿದ್ರು ರಿಟರ್ನ್ಸ್ ಬರ್ತಾ ಇತ್ತು, ಇದ್ರಲ್ಲಿ ಏನೋ ಬರ್ತಿಲ್ಲ ನನಗೆ ಅಂತ. ನೋಡಿ, ತುಂಬಾ ಒಳ್ಳೆ ಪ್ರಶ್ನೆ. FD ಗೆ ನೀವು ಕಂಪೇರ್ ಮಾಡಿ ಏನ್ ಹೇಳ್ತಾ ಇದ್ದೀರಾ, ಅದು ಕರೆಕ್ಟ್ ಇದೆ. FD ಇಟ್ಟಿದ್ರೆ ನಿಮ್ಗೆ 6% 7% ಬರ್ತಾ ಇತ್ತು. FD ಬಿಟ್ಬಿಡಿ, ನಾನು ಲಾಸ್ಟ್ 2 ವರ್ಷದಲ್ಲಿ ಶೇರ್ಸ್ ಅಲ್ಲಿ ಹಾಕಿರೋದು, ನಾನು ಹಾಕಿರೋ ಬಂಡವಾಳನೇ ಬರ್ತಾ ಇಲ್ಲ, 2 ವರ್ಷದಲ್ಲಿ -30% 40% ಆಗೋಗಿದೆ ಅಂತಾನು ಅನೇಕ ಜನ ಹೇಳ್ತಾ ಇದ್ದಾರೆ. ಆದ್ರೆ ಶೇರ್ ಮಾರ್ಕೆಟ್ ಅನ್ನ 1 ವರ್ಷಕ್ಕೆ 2 ವರ್ಷಕ್ಕೆ ಶಾರ್ಟರ್ ಟರ್ಮ್ಗೆ ಕಂಪೇರ್ ಮಾಡಬೇಡಿ. ಕಳೆದ 10 ವರ್ಷ ಹಿಸ್ಟ್ರಿ ತಗೊಳ್ಳಿ. ಈಗ 10 ವರ್ಷದಲ್ಲಿ ನೀವೇನಾನ FD ದುಡ್ಡು ಹಾಕಿದ್ರೆ ಏನಾಗ್ತಾ ಇತ್ತು, ಅದೇ 10 ವರ್ಷ ನಾನು ದುಡ್ಡನ್ನ HDFC ಬ್ಯಾಂಕ್ ಅಲ್ಲಿ ಹಾಕಿದೀನಿ. ಇನ್ಫ್ಯಾಕ್ಟ್ HDFC ಬ್ಯಾಂಕ್ ಅಲ್ಲಿ ಕಳೆದ 3-4 ವರ್ಷದಲ್ಲಿ ಏನೂ ರಿಟರ್ನ್ ಬಂದಿಲ್ಲ. ಸೊ ನಾವು ಬರೀ ಶಾರ್ಟರ್ ಟರ್ಮ್ 2 ವರ್ಷ 3 ವರ್ಷ ಕಂಪೇರ್ ಮಾಡಬೇಡಿ. ನೀವು ನಿಫ್ಟಿ ಸೆನ್ಸೆಕ್ಸ್ ಅನ್ನೇ ತಗೊಳ್ಳಿ ಓವರ್ ಆಲ್, ಅಥವಾ ನೀವು ಯಾವುದೇ ಒಳ್ಳೆ ಶೇರ್ಸ್ ಗಳನ್ನ ನೋಡಿದ್ರೆ 15-20% ರಿಟರ್ನ್ ಆವರೇಜ್ ಆಗಿ ವರ್ಷಕ್ಕೆ ಸಿಗುತ್ತೆ. ಸೊ ನೀವಿವಾಗ ನಾನು ಲಾಸ್ಟ್ 1 ವರ್ಷದಲ್ಲಿ ಬೆಳ್ಳಿಯಲ್ಲಿ ದುಡ್ಡು ಹಾಕಿದ್ರೆ, ಚಿನ್ನದಲ್ಲಿ ದುಡ್ಡು ಹಾಕಿದ್ರೆ 100% ಆಯ್ತು, 150% ಆಯ್ತು ಅಂತ ಇದು ಯಾರಿಗೂ ಗೊತ್ತಿರಲಿಲ್ಲ. ನನಗ್ ಬಿಡಿ, ನಾನು ಚಾರ್ಟರ್ಡ್ ಅಕೌಂಟೆಂಟ್ ಇದ್ದೀನಿ, 25 ವರ್ಷ ಮಾರ್ಕೆಟ್ ಎಕ್ಸ್ಪೀರಿಯನ್ಸ್ ಇದೆ, ಇದೆಲ್ಲ ಇದ್ರೂ ಕೂಡ 150% ಮೇಲೆ ಹೋಗುತ್ತೆ ಬೆಳ್ಳಿ 1 ವರ್ಷಕ್ಕೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಹಂಗ್ ಗೊತ್ತಿದ್ರೆ ಮನೆ ಮಠ ಎಲ್ಲ ಮಾರ್ಬಿಟ್ಟು ಬ್ಯಾಂಕಲ್ಲಿ ಲೋನ್ ತಗೊಂಡು ನಾವ್ ಎಲ್ಲಾನು 150% ಹೂಡಿಕೆಯನ್ನ ಬರೀ ಬೆಳ್ಳಿಯೆಲ್ಲ ಮಾಡ್ಬಿಡ್ಬೋದಿತ್ತು. ಇದಕ್ಕೆ ನನಗೊಬ್ರು ಮಾತು ತುಂಬಾ ಚೆನ್ನಾಗಿ ಹೇಳಿದ್ರು. ಏನು ಅಂದ್ರೆ, ನೀವೇನಾನ ರುದ್ರಮೂರ್ತಿ ಅವರೇ, ಇದು 150% ಬೆಳ್ಳಿ ರಿಟರ್ನ್ ಬಂತು, ನೀವು ಚಿಕ್ಕ ಹುಡುಗನಾಗಿದ್ದಾಗ ಚೆನ್ನಾಗಿ ಓದ್ಬಿಟ್ಟಿದ್ರೆ ಇವಾಗ ನೀವು IAS ಮಾಡ್ಬೋದಿತ್ತು, KAS ಮಾಡ್ಬೋದಿತ್ತು, ಅಥವಾ ನೀವು ಟೀ ಅಂಗಡಿ ಇಟ್ಟಿದ್ರೆ ಮೋದಿ ಆಗ್ಬೋದಿತ್ತು. ಅಂದ್ರೆ ಆಗ್ಬೋದಿತ್ತು, ಮಾಡ್ಬೋದಿತ್ತು, ಈ ತರ ಹೈಂಡ್ ಸೈಟ್ ಅಲ್ಲಿ ಇದೆಲ್ಲ ಚೆನ್ನಾಗಿ ಕಾಣುತ್ತೆ. ನೀವ್ ಹೇಳ್ದಂಗೆ ಕಳೆದ 1 ವರ್ಷದಲ್ಲಿ ನಾನು ಬೆಳ್ಳಿಲಿ ದುಡ್ಡು ಹಾಕ್ಬಿಟ್ಟಿದ್ರೆ 150% ಆಗ್ತಿತ್ತು. ಅದಾಗತ್ತೆ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ. ಸೊ ನಾನೇನ್ ಹೇಳ್ತಿದ್ದೀನಿ, 1 year 2 yearಗೆ ಕಂಪೇರ್ ಮಾಡಬೇಡಿ. ದೀರ್ಘಾವಧಿಗೆ ನಾವು ನೋಡೋದಾದ್ರೆ ಖಂಡಿತವಾಗ್ಲೂ ಶೇರ್ಸ್ ಅಲ್ಲಿ ಬರುವ ರಿಟರ್ನ್ ನಿಮಗ್ ಬೇರೆ ಅಸೆಟ್ ಕ್ಲಾಸ್ ಅಲ್ಲಿ ಬರಲ್ಲ. ಹಂಗನ್ಬಿಟ್ಟು ಎಲ್ಲಾ ದುಡ್ಡನ್ನು ಬರೀ ಶೇರ್ಸ್ ಹಾಕ್ಬೇಡಿ. ಎಲ್ಲ ಕೊನೆಯದಾಗಿ ತಾವು ಹೇಳ್ತಾ ಇರೋದು ಅಚ್ಚೇ ದಿನ ಆಯೇಗಾ. ನಾನು ಹೇಳ್ತಿದ್ದೀನಿ, ಖಂಡಿತವಾಗ್ಲೂ ಅಚ್ಚೇ ದಿನ. ಇವತ್ತು ಎಸ್ಪೆಷಲಿ ನಾನು ಭಾರತ ದೇಶದ ಆರ್ಥಿಕತೆ ಬಗ್ಗೆ ಮಾತನಾಡಬೇಕು ಅಂದ್ರೆ, ಅದರಲ್ಲೂ ಕೂಡ ನಾವ್ ಯಾವ್ದು ಬೇರೆ ಪಾರ್ಟಿಗಳನ್ನ ಕಂಪೇರ್ ಮಾಡೋದು ಬೇಡ, BJP ಕಾಂಗ್ರೆಸ್ ಆತರ ಎಲ್ಲ. ನಾನು ಒಂದು ಮಾತೇನ್ ಹೇಳ್ತಿದ್ದೀನಿ ಅಂದ್ರೆ, ಒಬ್ಬ ಟ್ರಂಪ್ ಇಡೀ ವಿಶ್ವವನ್ನ ಇಷ್ಟು ಮಿಸ್ಟೇಕ್ ಆಗ್ತಾ ಇದೆ. ಆಮೇಲೆ ನಾನು ಮೊನ್ನೆ ಒಂದ್ ಕಡೆ ಓದ್ತಾ ಇದ್ದೆ, ತುಂಬಾ ಚೆನ್ನಾಗಿ ಹೇಳಿದ್ರು, ಈ ಯುದ್ಧ ನಿಲ್ಲಿಸ್ಬೇಕು ಇವಾಗ ಅಂದ್ರೆ ಟ್ರಂಪ್ ಹೇಳ್ತಿದ್ದಾರೆ ಸ್ಟ್ರೈಟ್ ಆಫ್ ಹಾರ್ಮಸ್ ಅನ್ನ ಓಪನ್ ಮಾಡಿದ್ರೆ ನಾವು ಯುದ್ಧ ನಿಲ್ಲಿಸ್ತೀವಿ ಅಂತ. ಯುದ್ಧ ಮಾಡಕ್ ಮುಂಚೆ ಸ್ಟ್ರೈಟ್ ಆಫ್ ಹಾರ್ಮಸ್ ಓಪನ್ನೇ ಇತ್ತು. ಅಂದ್ರೆ ಇವ್ರು ಯುದ್ಧ ಮಾಡ್ಬಿಟ್ಟು ಸ್ಟ್ರೈಟ್ ಆಫ್ ಹಾರ್ಮಸ್ ಅನ್ನ ಕ್ಲೋಸ್ ಮಾಡಿಸಿ ಈಗ ತಿರ್ಗಾ ನಾವ್ ಯುದ್ಧ ನಿಲ್ಲಿಸ್ಬೇಕಂದ್ರೆ ಸ್ಟ್ರೈಟ್ ಆಫ್ ಹಾರ್ಮಸ್ ಅನ್ನ ಓಪನ್ ಮಾಡಿ ಅಂತ ಕೇಳ್ತಾ ಇದಾರೆ. ಅದು ಆಲ್ರೆಡಿ ಓಪನ್ ಇತ್ತು ಯುದ್ಧದ ಮುಂಚೆ. ಸೊ ಈ ತರ ಮೂರ್ಖತನದ ಪರಮಾವಧಿಯಲ್ಲಿ ಏನ್ ಟ್ರಂಪ್ ಇದಾರೆ, ಈ ತರ ಏನಾನ ಭಾರತ ದೇಶದಲ್ಲೂ ಕೂಡ ನಮಗ್ ಜೋಕರ್ಸ್ ಗಳೆಲ್ಲ ಬಂದ್ಬಿಟ್ಟು ಪ್ರೈಮ್ ಮಿನಿಸ್ಟರ್ ಆಗಿ ಅವರೆಲ್ಲ ದೇಶ ಹಾಳು ಮಾಡಿದ್ರೆ ಏನಾಗತ್ತೆ ಅನ್ನೋದನ್ನು ಖಂಡಿತವಾಗ್ಲೂ ಜನ ಇವತ್ತು ಯೋಚನೆ ಮಾಡಬೇಕು. ಹಾಗಾಗಿ ತಾವು ವೋಟ್ ಮಾಡುವಾಗ್ಲೂ ಕೂಡ ಸರಿಯಾದಂತಹ ವ್ಯಕ್ತಿಗಳನ್ನ ಆಯ್ಕೆ ಮಾಡಿ, ಆಮೇಲೆ ಬುದ್ಧಿವಂತರಿಗೆ ಖಂಡಿತವಾಗ್ಲೂ ಅವಕಾಶ ಕೊಡಿ. ಆಮೇಲೆ ಬದಲಾವಣೆ ಅನ್ನೋದು ಖಂಡಿತವಾಗ್ಲೂ ಕಾಲದ ನಿಯಮ, ಇದೆಲ್ಲ ಆಗೋದಕ್ಕೆ ಟೈಮ್ ತಗೊಳುತ್ತೆ. ಯಾವುದು ಕೂಡ 100% ಕರಪ್ಷನ್ ಫ್ರೀ ದೇಶ ಇಡೀ ವಿಶ್ವದಲ್ಲಿ ಇಲ್ಲ. ಆದ್ರೆ ನಾವು ಮುಂಚೆಗೂ ಇವಾಗ ಪರವಾಗಿದೀವ, ಚೆನ್ನಾಗಿದೀವ, ಇಂಪ್ರೂವ್ ಆಗ್ತಿದೀವ ಅನ್ನೋದು ಇಂಪಾರ್ಟೆಂಟು. ಸೊ ಈ ತರ ಪ್ರೋಗ್ರಾಮ್ಗಳ ಮುಖಾಂತರನೂ ಕೂಡ ನಿಮ್ಮ ಸಾಮಾನ್ಯ ಜ್ಞಾನವನ್ನ ವೀಕ್ಷಕರು ಖಂಡಿತವಾಗ್ಲೂ ಹೆಚ್ಚು ಮಾಡ್ಕೊಳ್ಳಿ. ಆಮೇಲೆ ಖಂಡಿತವಾಗ್ಲೂ ನಿಮ್ಗೆ ಏನು ಶ್ರೀಮಂತರಾಗಬೇಕು, ಹಣ ಬೇಕು, ಇದೆಲ್ಲ ಸಿಗುತ್ತೆ. ನಾನು ಯಾವಾಗ್ಲೂ ಹೇಳ್ತೀನಿ, ಫಸ್ಟ್ ಶ್ರೀಮಂತರು ಇಲ್ಲ ಆಗಬೇಕು, ಆಮೇಲೆ ಆಟೋಮೆಟಿಕ್ ಆಗಿ ಬ್ಯಾಂಕ್ ಬ್ಯಾಲೆನ್ಸ್ ಜೋಬಲ್ ದುಡ್ಡು ಬರುತ್ತೆ ಅಂತ ಹೇಳ್ತೀನಿ. ಎಸ್, ಥ್ಯಾಂಕ್ ಯು ರುದ್ರಮೂರ್ತಿ ಅವರೇ, ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.